ನಮಸ್ಕಾರ. ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ನಾನು ನನ್ನದು ಅನ್ನುವಂತಹ ಸ್ವಾರ್ಥದ ನಡುವೆ ನನ್ನ ಕೈಲಾದ ಮಟ್ಟಿಗೆ ದುಡಿದ ಒಂದು ಭಾಗವನ್ನು ಸಮಾಜಕ್ಕಿಡಬೇಕು ಅನ್ನುವಂತಹ ಮನಸ್ಥಿತಿ ಇವರದು. ಮಾತ್ರವಲ್ಲ, ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದುಕೊಂಡು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ತಂದೆಯ ಹೆಸರಿನಲ್ಲಿ ಟ್ರಸ್ಟನ್ನು ಆರಂಭ ಮಾಡಿ ದುಡಿದ ಒಂದು ಭಾಗವನ್ನು ಸಮಾಜಕ್ಕೆ ಮೀಸಲಿಟ್ಟಿರುವಂತಹ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿರುವಂತಹ ನಂದೀಶ್ ಗೌಡ್ರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಂದೀಶ್ ಗೌಡ್ರು ಇವರು ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಹುಳಗನಹಳ್ಳಿ ಇವರ ಊರು. ಪ್ರಸ್ತುತ ಬೆಂಗಳೂರಿನ ಇಂದಿರಾನಗರ ಸೇರಿದಂತೆ ಹಲವೆಡೆ ಹೋಟೆಲ್ ಆರಂಭಿಸಿದ್ದಾರೆ. ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರೋ ಇವರು ಹಾಲಿ ಸದಸ್ಯರಾಗಿದ್ದಾರೆ. ಮಂಡ್ಯದ ಗಂಡು ನಟ ಅಂಬರೀಶ್ ಉದಾರತೆ ಇವರ ಸಮಾಜ ಸೇವೆಗೆ ಪ್ರೇರಣೆ. ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ, ನೊಂದ ಜನರಿಗೆ ಕೈಲಾದ ಸಹಾಯ ಮಾಡ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತೆ ಸಮಾಜ ಸೇವಕರಾಗಿರುವಂತಹ ನಂದೀಶ್ ಗೌಡ್ರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಜಿ ಕನ್ನಡ ನ್ಯೂಸ್ನ ಯುವರತ್ನ ಪ್ರಶಸ್ತಿಯನ್ನು ನಿಮ್ಮದಾಗಿಸಿಕೊಂಡಿದ್ದೀರಾ. ಸೊ ಎಷ್ಟು ಖುಷಿ ಇದೆ ಸರ್? ಮೇಡಮ್, ಮೊದಲನೇದಾಗಿ ಧನ್ಯವಾದಗಳು. ಈ ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಇನ್ನೂ ಹೆಚ್ಚಿನ ಜವಾಬ್ದಾರಿನ ನಮ್ಮ ತಲೆ ಮೇಲೆ ಹೊರಿಸಿದ್ದೀರಿ. ಈಗ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಇದನ್ನ ನಿಭಾಯಿಸ್ಕೊಂಡು ಹೋಗಬೇಕಾಗಿರ್ತದೆ. ಅದಕ್ಕೆ ಮೊದಲನೇದಾಗಿ ಜಿ ಕನ್ನಡ ನ್ಯೂಸ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸಮಾಜ ಸೇವೆ ಅನ್ನೋದು ಇವತ್ತು ಬಹಳ ವಿರಳ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ನಂದು ಇದ್ರ ನನಗೂ ಇರಲಿ ಮೊಮ್ಮಕ್ಕಳಿಗಿರಲಿ ಅನ್ನುವಂತಹ ಮನೋಭಾವ ಇರುತ್ತೆ. ಅದರಲ್ಲಿ ದುಡಿದ ಒಂದು ಭಾಗನ ಸಮಾಜಕ್ಕಿಡಬೇಕು, ಈ ಥರದೊಂದು ಮನೋಭಾವ ಬರಬೇಕು ಅನ್ನೋದು, ಅದರದಕ್ಕೊಂದು ಪ್ರೇರಣೆ ಅನ್ನೋದಿರುತ್ತೆ, ಒಂದು ಸ್ಫೂರ್ತಿ ಅನ್ನೋದಿರುತ್ತೆ. ಸರ್, ಏನು ಹೇಳ್ತೀರಿ? ಏನು ಕಾರಣ ಆಯಿತು ನಿಮ್ಮ ಬದುಕಲ್ಲಿ ಸಮಾಜ ಸೇವೆಗೆ ಅಂತ? ಮೇಡಮ್, ನಾನು ವಾಸ ಇರುವಂಥದ್ದು ಬೆಂಗಳೂರಿನ ಇಂದಿರಾನಗರದಲ್ಲಿ. ಅಲ್ಲಿ ನಮ್ಮದು ಕುಚ್ಕೂರ್ ರೆಬಲ್ ಸ್ಟಾರ್ ಅಂಬರೀಶ್ ಅಭಿಮಾನಿಗಳ ಗೆಳೆಯರ ಬಳಗ ಅಂತ ಒಂದು ಸಂಘಟನೆ ಇತ್ತು. ನಾವು ಪ್ರತಿ ವರ್ಷ ಗಣೇಶ ಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದು. ಆ ಆಯೋಜನೆ ಮಾಡಿದಂಥ ಸನ್ನಿವೇಶದಲ್ಲೇ ಸರ್ಕಾರಿ ಶಾಲೆ ಮಕ್ಕಳಿಗೆ ಬ್ಯಾಗ್ಗಳು ಕೊಡುವಂಥದ್ದು, ಪಠ್ಯ ಪುಸ್ತಕಗಳನ್ನು ಕೊಡುವಂಥದ್ದು, ಹಾಗೆ ಬಡ ಮಹಿಳೆಯರಿಗೆ ಸೀರೆಗಳು ಕೊಡುವಂಥ ಕಾರ್ಯಕ್ರಮಗಳನ್ನ ನಮ್ಮ ಹಮ್ಮಿಕೊಂಡೇ ಬರ್ತಾ ಇದ್ದೋ. ಪ್ರತಿ ವರ್ಷ ಕೂಡ ಒಂದೊಂದು ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೋ. ನನ್ನ ತಂದೆ ಕೃಷ್ಣೇಗೌಡರು, ಮಗ ನಾವು ಇಲ್ಲೂ ಮಾಡಿದ್ರೆ ಸಾಕಾಗಲ್ಲ, ಇಲ್ಲಿ ಮಾಡೋದು ಇರ್ತದೆ. ಅವರು ನನ್ನ ಜೊತೆ ನಮ್ಮದು ಹೋಟ್ಲು ಉದ್ಯಮದಲ್ಲಿದ್ದರು. ಇಲ್ಲೂ ಮಾಡಿದ್ರೆ ಇಲ್ಲೂ ಇರ್ತದೆ, ಬಟ್ ನಾವು ಹುಟ್ಟು ಬೆಳೆದ ಗ್ರಾಮದಲ್ಲಿ ನಾವೇನಾದ್ರೂ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅಂತ ಸನ್ನಿವೇಶದಲ್ಲಿ 2018ನೇ ಇಸ್ವಿನಲ್ಲಿ ನಮ್ಮ ಹೆಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಹಾಗೂ ನಾನು ಹುಟ್ಟದಂಥ ಗ್ರಾಮ ಉಳಿನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಬ್ಯಾಗ್ಗಳು, ಯೂನಿಫಾರ್ಮ್ಗಳು, ಪಠ್ಯ ಪುಸ್ತಕಗಳು, ಈ ಥರ ವಿತರಣೆ ಮಾಡುವಂಥ ಕಾರ್ಯಕ್ರಮಗಳನ್ನ ನಮ್ಮ ತಂದೆ ಇದ್ದಂಥ ಕಾಲದಲ್ಲೇ ನಾವು ಹಮ್ಮಿಕೊಂಡಿದ್ದೋ. ಅವ್ರು ಹೇಳೋರು ಯಾವಾಗಲೂ ನಾವು ದುಡ್ದಂಥ ಹಣದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಅಲ್ಪ ಸ್ವಲ್ಪ ಒಂದು ಸೇವೆ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ರು ನಮ್ಮ ತಂದೆ. ಅದನ್ನ ಇಟ್ಕೊಂಡು ಅದನ್ನ ಕಂಟಿನ್ಯೂ ಮಾಡ್ಕೊ ಬಂದೆ. ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಸಮಾಜ ನನಗೇನು ಕೊಟ್ಟಿದೆ, ನಾನೇನು ಕೊಡಬೇಕು, ನಾನು ಯಾಕೆ ಕೊಡಬೇಕು ಇನ್ನೋದ್ರ ನಡುವೆ ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋದಾದರೆ ತಂದೆಯವರ ಮಾತು ಅನ್ನೋದು ಎಷ್ಟರ ಮಟ್ಟಿಗೆ ಪ್ರೇರಣೆ ಆಯಿತು ಅಂತಾರೆ. ಯಾಕಂದರೆ ತಂದೆಯವರ ಹೆಸರಲ್ಲಿ ನೀವು ಟ್ರಸ್ಟನ್ನು ನಡೆಸ್ತಾ ಇದ್ದೀರಿ. ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ಕ್ರಮೇಣ ನಾನು 2020 ಇಸ್ವಿನಲ್ಲಿ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿ ಆಗ್ತೀನಿ. ಅವತ್ತು ಕೂಡ ನಮ್ಮ ತಂದೆಯವರು ಇರ್ತಾರೆ. ಅದಾದ್ಮೇಲೆ ಅವರು ತಿರೋಗ್ತಾರೆ. ತಿರೋದ ನಂತರನೇ ಅವ್ರ ಹೆಸರಿನಲ್ಲಿ ಕೃಷ್ಣೇಗೌಡ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ನ ಓಪನ್ ಮಾಡ್ತೀನಿ. ಏನಾದರೂ ಒಂದು ಮಾಡಬೇಕು, ನಮ್ಮ ತಂದೆ ಹೆಸರು ಉಳಿಬೇಕಲ್ಲ. ಯಾಕಂದರೆ ಇವತ್ತು ನಾನು ಈ ಮಟ್ಟಿಗೆ ಬೆಳಿಬೇಕು ಅಂದ್ರೆ ನನ್ನ ತಂದೆ ಕೂಡ ಕಾರಣ. ಅವ್ರ ಹೆಸರಿನಲ್ಲಿ ಏನಾದರೂ ಒಂದು ಮಾಡಬೇಕು ಅಂತೇಳಿ ಮೊದಲನೇದಾಗಿ ನಮ್ಮ ಉಳುಗ್ನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಒಬ್ರು ಇಂಗ್ಲಿಷ್ ಟೀಚರ್ನ ನಮ್ಮ ಟ್ರಸ್ಟ್ ವತಿಯಿಂದ ನೇಮಕ ಮಾಡ್ತೀವಿ. ಅವ್ರು ನಮ್ಮ ತಂದೆ ಇದ್ದಾಗಲೂ ಕೂಡ ಅವ್ರು ಹೇಳಿದ್ರು, ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಶಿಕ್ಷಕರಿಗೆ. ಅದನ್ನ ನೇಮಕ ಮಾಡ್ತೀವಿ. ಪ್ರತಿ ವರ್ಷ ತಿಂಗಳು ಕೂಡ ಅವ್ರಿಗೆ 7,000 ರೂಪಾಯಿ 7,500 ರೂಪಾಯಿಂದ ವೇತನ ನಮ್ಮ ಟ್ರಸ್ಟ್ ವತಿಯಿಂದನೇ ಭರಿಸ್ತೀವಿ. ಅದಾದ್ಮೇಲೆ ಅಪೌಷ್ಟಿಕತೆಯಿಂದ ಮಕ್ಕಳು ಬಳಲ್ತಾ ಇರ್ತಾರೆ, ಏನಾದರೂ ಒಂದು ಮಾಡಬೇಕಲ್ಲ ಅಂತೇಳಿ
ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಲೀಲಾವತಿ ಅಂತವ್ರು ಇರ್ತಾರೆ. ಅವರು ಕೂಡ ನಾನು ಚರ್ಚೆ ಮಾಡಿದಂಥ ಸನ್ನಿವೇಶದಲ್ಲಿ ಮೊಟ್ಟೆ ಒಂದು ಯಾಕೆ ಕೊಡಬಾರ್ದು, ವಾರದಲ್ಲಿ ನಮ್ಮ 4 ಸರ್ಕಾರಿ ಶಾಲೆ ಮಕ್ಕಳಿಗೆ, ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 4 ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರತಿ ಬುಧವಾರ ಉಚಿತವಾಗಿ ಒಂದೊಂದು ಮೊಟ್ಟೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಟ್ರಸ್ಟ್ ವತಿಯಿಂದನೇ ನಾವು ಹಮ್ಮಿಕೊಂಡಿರ್ತೀವಿ. ಅದಾಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಅದಾದಮೇಲೆ ನಮ್ಮ ಉಳಗ್ನಳ್ಳಿ ಶಾಲೆಗೆ ಮಕ್ಕಳುಗಳಿಗೆ ಯೂನಿಫಾರ್ಮು 2 ಡ್ರೆಸ್ಸು ಇಡೀ ಈಗ ಯಮನಹಳ್ಳಿ ಗ್ರಾಮ ಪಂಚಾಯಿತಿಯ 4 ಶಾಲೆ ಮಕ್ಕಳಿಗೆ ಒಂದು ವಿಶೇಷವಾಗಿ ಕಾಣಬೇಕು ಅಂತೇಳಿ 2 ಜೊತೆ ಯೂನಿಫಾರ್ಮ್ನ ನಮ್ಮ ಟ್ರಸ್ಟ್ ವತಿಯಿಂದನೇ ಕೊಡಿಸಿದ್ದೀವಿ. ಅದಾದಮೇಲೆ ಕೂತ್ಕೊಳ್ಳೋಕ್ಕೆ ಡೆಸ್ಕು, ಚೇರು, ಬೆಂಚು, ಮತ್ತು ಅವ್ರಿಗೆ ಪಠ್ಯಪುಸ್ತಕಗಳು, ಶೂಸು ಇವೆಲ್ಲ ಕೊಡುವಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈಗ ಅದಾದ್ಮೇಲೆ ನಡೀತಾ ಇದೆ ಮೇಡಮ್, ನಡೀತಾ ಇದೆ. ಈಗ ನಾವು ಮೊಟ್ಟೆ ಕೊಟ್ಟು ಆದ್ಮೇಲೆ ನಮ್ಮ ಪಂಚಾಯತಿಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸ್ಟೂಡೆಂಟ್ಗಳು ಬರ್ತಾರೆ ಅಧ್ಯಯನ ಮಾಡೋಕ್ಕೆ. ಅವ್ರು ಅಧ್ಯಯನ ಮಾಡಕ್ಕೆ ಬಂದಂಥ ಸನ್ನಿವೇಶದಲ್ಲಿ ಒಂದು 15 ಜನ 2 ತಂಡವಾಗಿ ಬರ್ತದೆ. ಈ ನಾವು ಮೊಟ್ಟೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನ ಅವರು ಒಂದು ರೌಂಡ್ ಅಪ್ ಮಾಡ್ಕೊಳ್ತಾರೆ. ಎಲ್ಲ ಒಂದ್ ಕಡೆ ಒಂದು ಕೂದಲು ಎಳೆಯಷ್ಟಕ್ಕಿಂತ ಇನ್ನ ಕಡಿಮೆಯಾಗಿ ನಾವು ಮಾಡ್ತಾ ಇರುವಂತ ಒಂದು ಸೇವೆ ಅವ್ರಿಗೆಲ್ಲ ಒಂದು ಮುಟ್ಟಿರ್ತದೆ. ಅದಾದ ನಂತರನೇ ಅವರು ವಾರದಲ್ಲಿ 6 ದಿನ ಕೂಡ ಸರ್ಕಾರಿ ಶಾಲೆ ಮಕ್ಕಳಿಗೆ ಮೊಟ್ಟೆಯನ್ನು ಉಚಿತವಾಗಿ ನೀಡ್ತಾರೆ. ನೋಡಿ, ಆ ಯೋಚನೆ ಮೊದಲು ಬಂದಿದ್ದು ನಿಮಗೆ, ಅದಾದ್ಮೇಲೆ ನೋಡಿ ಸರ್ಕಾರದ ಯೋಜನೆಯಾಗಿ ಬದಲಾಗುತ್ತೆ ಅನ್ನೋದಾದ್ರೆ ಇರ್ಲಿ. ಎಲ್ಲ ಒಂದ್ ಕಡೆ ಯಾವ್ದೋ ಒಂದು ಅದನ್ನ ಹೇಳ್ತಾರಲ್ಲ, ಹೂವಿನಿಂದ ನಾರು ಸ್ವರ್ಗ ನಾರಿಂದ ಹೂ ಸ್ವರ್ಗ ಸೇರ್ಕತ್ತೆ ಏನೋ ಒಂದು ಹೇಳ್ತಾರಲ್ಲ, ಆ ಥರ. ಇಲ್ಲ ನೋಡಿ, ಹೌದು, ಕರ್ನಾಟಕ ಅಂತ ಹೇಳಿದಾಗ ಇವತ್ತು ಏನೇ ಅಭಿವೃದ್ಧಿ ಅಂತ ಆಗ್ತಿದ್ರು ಕೂಡ ಸರ್ಕಾರಿ ಶಾಲೆಗಳಿರ್ಬೋದು, ಅಲ್ಲಿ ಓದುವಂಥ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಬಹಳ ಕಷ್ಟ ಆಗುತ್ತೆ. ನಿಮ್ಮ ಸಮಾಜ ಸೇವೆಯ ಮೂಲಕ ಅದನ್ನೇನೋ ಒಂದು ಯೋಜನೆ ರೂಪದಲ್ಲಿ ಬದಲಾಗೋದಿದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ನನಗೆ ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ಸರ್, ನಿಮ್ಮ ಬಾಲ್ಯ ತಿಳ್ಕೊಳ್ಳೋ ಕುತೂಹಲ ಆಯಿತು. ಅಂದರೆ ಎಲ್ಲಿ ಓದಿದ್ರಿ, ಹೇಗೆ ಓದಿದ್ರಿ, ಮನೆ ವಾತಾವರಣ ಹೆಂಗಿತ್ತು, ಇದನ್ನೆಲ್ಲ ತಿಳಿಸ್ಕೊಡ್ಬೋದಾ? ಮೇಡಮ್, ನಾನು ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಯಮನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಉಳಗ್ನಹಳ್ಳಿ ಗ್ರಾಮ. ಯಮನಹಳ್ಳಿ ಗ್ರಾಮ ನನ್ನ ತಂದೆ ತಾಯಿ ಊರು, ಉಳಗ್ನಹಳ್ಳಿ ಕೂಡ ನನ್ನ ತಂದೆಯ ಊರದು. ನಾನು 2 ಗ್ರಾಮದಲ್ಲಿ ಆಡ್ಕೊಂಡು ಓದ್ಕೊಂಡು ಬೆಳೆದವನು. 1ನೇ ತರಗತಿಯಿಂದ 4ನೇ ತರಗತಿವರೆಗೂ ಕೂಡ ಉಳಗ್ನಹಳ್ಳಿ ಗ್ರಾಮದಲ್ಲಿ ಓದಿದೆ. ಅದಾದ್ಮೇಲೆ 5ರಿಂದ 7ನೇ ತರಗತಿ ಯಮನಹಳ್ಳಿಲಿ ಓದಿದೆ. 8ರಿಂದ 10ನೇ ತರಗತಿ ಸೋಮನಹಳ್ಳಿಲಿ ಓದಿದೆ, ಸ್ಮಾರಕ ಪ್ರೊಡಕ್ಟ್ಸ್ ಅಲ್ಲಿ. ಮೇಡಮ್, ಅವತ್ತು ಏನು ಡ್ರೀಮ್ ಇಲ್ಲ, ಹುಡುಗಾಟ ಅಲ್ವಾ, ಆಟ ಆಡ್ಕೊಂಡು ಬೆಳೆದೋ. ಅದಾದ್ಮೇಲೆ 1995ನೇ ಇಸ್ವಿನಲ್ಲಿ ಬೆಂಗಳೂರಿಗೆ ಬಂದೆ. ಇಲ್ಲ, ನನ್ನ SSLC ಮುಗಿತಲ್ಗೆ. ಅದಾದ್ಮೇಲೆ ನಮ್ಮ ಒಬ್ರು ಹಳೆ ಬುದ್ನೂರ್ನವರು ಆನಂದಣ್ಣ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನ ಬೆಂಗಳೂರಿಗೆ ಕರ್ಕೊಬರ್ತಾರೆ. ನಮ್ಮ ತಂದೆಯವರು ದೇವಸ್ಥಾನದ ಹಣ ವಸೂಲಾತಿಗೆ ಬಂದಿದ್ದಾಗಂಥ ಸನ್ನಿವೇಶದಲ್ಲಿ ಅವರು ನಮ್ಗೆ ಚೆನ್ನಾಗಿ ಪರಿಚಯ ಇರ್ತದೆ. ನಮ್ಮ ತಂದೆಯವ್ರಿಗೆಲ್ಲ ಅಣ್ಣ ಮಕ್ಳು ಏನು ಮಾಡ್ತಾ ಇದ್ರು, ಏನು ಎತ್ತ ಅಂತ ಕೇಳಿದಾಗ SLC ಫೇಲ್ ಆಗೋನಪ್ಪ ಹಿಂಗೆಲ್ಲ ಹೇಳ್ದಾಗ ಸನ್ನಿವೇಶದಲ್ಲಿ ಅವರು ಆಯ್ತು ಯಾಕಣ್ಣ ನಮ್ಮ ರೆಸ್ಟೋರೆಂಟಲ್ಲೇ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ತಂದೆ ಬಂದು ನನಗೆ ವಿಚಾರ ಮುಡಿಸಿದಾಗ ಆಯ್ತು ಹೋಯ್ತೀನಿ ಬಿಡೋಣ ಅಂತೇಳಿ ನಾನು ಅಲ್ಲಿಂದ ಬೆಂಗಳೂರಿಗೆ ಬರ್ತೀನಿ ಅವ್ರ ಜೊತೆ. ಯಾವ ಇಸ್ವಿ? 1995 ಸಾರಿ, ಜೂನ್ 29ನೇ ತಾರೀಕು 6ನೇ ತಿಂಗಳು 1995 ಇಸ್ವಿನಲ್ಲಿ ಬೆಂಗಳೂರಿಗೆ ಬರ್ತೀನಿ. ಅಂದ್ರೆ ಹೋಟೆಲ್ನ ನಂಟು ಅಲ್ಲಿಂದ ಆರಂಭ ಆಗುತ್ತೆ ಹಂಗಾದ್ರೆ? ಆಕ್ಚುಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ ನಾನು. ಏನಾಗ ಕೆಲಸ ಮಾಡ್ತಿದ್ರಿ? ನಾವು ಅಲ್ಲಿಂದನೇ ಕ್ಲೀನರ್ ಆಗಿ ಕೆಲಸ ಮಾಡಿದೆ, ಸಪ್ಲೈಯರ್ ಆದೆ, ಕ್ಯಾಶಿಯರ್ ಆದೆ. ಅದಾದ್ಮೇಲೆ 2008ನೇ ಇಸ್ವಿನಲ್ಲಿ ನನ್ನ ಜೊತೆ ನಮ್ಮ ಸ್ನೇಹಿತರು ಅಮರನಾಥ್ ಅಂತ, ಇವತ್ತು ನಾನು ಏನೇ ಬೆಳೆದಿದ್ರು ಕೂಡ ಅವರೇ ಬೆನ್ನೆಲುಬು. ಯಾಕೆ ಒಂದು ಬಾರ್ನ ಕೆಲಸ ಬಿಟ್ಟಾಗ ಯಾಕೆ ಒಂದು ಹೋಟ್ಲು ಮಾಡಬಾರ್ದು ಅಂತ ಹೇಳಿ ನಾವಿಬ್ರು ಚರ್ಚೆ ಮಾಡಿ ಮಾತಾಡಿದಾಗ ಅವರು ನನ್ನ ಕೈಲಾದ್ರೂ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಗೌಡ್ರು ಹೋಟ್ಲು ಅಂತ, ಒಂದು ಗೌಡ್ರು ಮಿಲಿಟರಿ ಹೋಟ್ಲ್ ಅಂತ 2008ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡ್ತೀವಿ. ಎಲ್ಲಿ? ಬೆಂಗಳೂರಲ್ಲಿ ಇಂದಿರಾನಗರ ಡಬಲ್ ರೋಡ್. ರೈಟ್, ಅಲ್ಲಿಂದ ಪ್ರಾರಂಭ ಆಗುತ್ತೆ. ನನಗೀಗ ನೀವು ಹೇಳಬೇಕಾದ್ರೆ ಇವತ್ತು ನಿಮ್ಮನ್ನು ನೋಡಬೇಕಾದ್ರೆ ಏನು ಇವ್ರು ಕಷ್ಟ ಕಂಡಿದ್ದಾರೋ ಇಲ್ವೋ ಅನ್ನುವಂಥ ಕೆಲವೊಂದು ಡೌಟ್ಗಳ ನಡುವೆ ಸಪ್ಲೈಯರ್ ಆಗಿ ಕ್ಯಾಶಿಯರ್ ಆಗಿ ಆ ಬದುಕನ್ನು ನಡೆಸ್ಬಿಟ್ಟಿದ್ದೀರಿ. ಹೆಂಗಿತ್ತು ಆವಾಗ ಜೀವನ? ಮೇಡಮ್, ನನಗೆ ನಮ್ಮ ಸಂಬಂಧಿಕರು ಬೆಂಗಳೂರಲ್ಲಿ ಇದ್ರು ಕೂಡ ನಾನು ಯಾರ ಮನೆ ಬಾಗಿಲು ಹೋದನಲ್ಲ. ನಾನು ಕೆಲಸ ಬಿಟ್ಟಂಥ ಸನ್ನಿವೇಶದಲ್ಲಿ ಪೇಪರ್ ಆಯೋರ್ ಪಕ್ಕದಲ್ಲಿ ಮಲಗಿದ್ದು ಎದ್ದು ಬಂದಿರೋನು. ಆಯಿತಾ? ಅದಾದಮೇಲೆ ಬೆಂಗಳೂರಿಗೆ ಬಂದಾಗ ಊಟಕ್ಕೂ ಕೂಡ ತೊಂದರೆ ಇರ್ತದೆ. ಬಟ್ ಇಷ್ಟೆಲ್ಲ ನಾನು ಕಷ್ಟಪಟ್ಕೊ ಬಂದು ನಾನು ಇವತ್ತೇನೇನೋ ಮಾಡ್ತಾ ಇದ್ದೀನಲ್ಲ, ಇವೆಲ್ಲ ಮಾಡಬೇಕಾ ಅಂತ ಯೋಚನೆ ಮಾಡಿದ್ರೆ ಇಲ್ಲ,
ನಾವೇನಾದ್ರೂ ಒಂದು ಮಾಡಬೇಕು. ಅಲ್ಲ ಈ ಕಷ್ಟನೆಲ್ಲ ಈಗ ತಂದೆಗೆ ಹೇಳ್ಕೊಂಡ್ಬಿಟ್ಟಿದ್ರೆ ವಾಪಸ್ ಬಂದ್ಬಿಡು ಅಂತಿದ್ರೇನಾ? ಮೇಡಮ್ ಹಂಗೂ ಕೂಡ ಒಂದ್ಸಲ ಹೋಗಿದ್ದು ಬಂದೆ. ಹೌದಾ? ನಾನು ಅವತ್ತೆಲ್ಲ ಪತ್ರ ಬರೀತಾ ಇದ್ದೆ ನಮ್ಮ ಅಪ್ಪಂಗೆ. ಲೆಟ್ರು, ನಮ್ಗೆ ಯಾವ್ದು ಫೋನ್ ಎಲ್ಲ ಇಲ್ಲ, ಅವತ್ತೆಲ್ಲ ಪತ್ರ ಬರೆದು ತಿಳಿಸ್ತಾ ಇದ್ದೆ. ಅವರು ಕೂಡ ಆ ಕಡೆಯಿಂದ ಪತ್ರ ಬರೀರು, ಇಲ್ಲಾಂದ್ರೆ ನೋಡಕ್ ಬರೋರು ಊರಿಂದ. ನೋಡಕ್ ಬಂದಾಗ ಅವರು ಪಾಪ ಬೇಜಾರು ಪಟ್ಕೊಂಡು ಹೋದಂಥ ಸನ್ನಿವೇಶ ಇದೆ, ಇಲ್ಲ ಅಂತಲ್ಲ. ಬಟ್ ಆದ್ಮೇಲೆ ಏನು ಮಾಡೋಕ್ಕಾಗಲ್ವಲ್ಲ. ಬೆಂಗಳೂರಿನಲ್ಲಿ ಅನ್ನೋದು ಋಣ ಇಲ್ಲೇ ಇತ್ತು ಗಟ್ಟಿಯಾಗೆ. ಊರಿಗೆ ಹೋದ್ರು ಕೂಡ ಬಿಡ್ದೇನೆ ಮತ್ತೆ ಬೆಂಗಳೂರಿಗೆ ಬಂದೆ. ಅದೇ ಯಜಮಾನ್ರು ಮತ್ತೆ ತಿರ್ಗಿ ಕರ್ಕೊಬಂದ್ರು, ಹೊಂಟೋಗ್ಬಿಟ್ಟಿದ್ದೆ. ಹೌದಾ? ಫಸ್ಟ್ ಯಾರು ಯಜಮಾನ್ರು ಆನಂದಣ್ಣ ಅಂತ ಕರ್ಕೊಬಂದ್ರು, ಅವರೇ ಕರ್ಕೊಬಂದ್ರು. ಬರೋ ಕೇಳೋದು ಬಂದೆ. ಬಂದಾದ್ಮೇಲೆ ಏನೋ ಅಲ್ಲಿ ಇಷ್ಟ ಅಲ್ಲಿ ಸ್ವಲ್ಪ ಆಗಲಿಲ್ಲ, ಮತ್ತೆ ಬೇರೆ ಕಡೆ ಕೆಲಸಕ್ಕೆ ಸೇರ್ಕೊಂಡೆ. ಏರ್ಪೋರ್ಟ್ ರೋಡಲ್ಲಿ ನಾಗಭೂಷಣ್ ಅಂತ ನಮ್ಮ ಓನರು. ಇವತ್ತು ಅಲ್ಲೇ ಇದ್ದೀನಿ, ಇಂದಿರಾನಗರದಲ್ಲಿ ಅವ್ರ ಮನೆಯೆಲ್ಲ ಇದೆ. ಇವತ್ತು ಎಷ್ಟೊತ್ತು ಯಾವ ಗಳಿಗೆಲ್ಲಿ ಕೂಡ ಅವ್ರು ಏನು ಕರೆದ್ರು ಕೂಡ ನಾನು ಯಾವತ್ತೂ ನಾನು ಒಂದೆರಡು ಹೋಟ್ಲು ಮಾಡಿದ್ದೀನಿ ಅಂತ ನನ್ನ ಕನಸಲ್ಲೂ ಕೂಡ ಅಂದ್ಕೊಂಡಿಲ್ಲ. ಅವ್ರ ಮನೆ ನಾನು ಇವತ್ತು ಕೆಲಸ. ಯಾವುದೋ ಒಂದು ಸಂಸ್ಥೆಯಲ್ಲಿ, ಈಗ ಹೋಟೆಲ್ ಇರ್ಬೋದು ಮತ್ತೊಂದಿರ್ಬೋದು, ಕೆಲಸಗಾರನ ಕೆಲಸ ಮಾಡೋಕ್ಕೂ ನಿಮ್ಮದೇ ಒಂದು ಉದ್ಯಮ ಅಂತ ಇರೋಕ್ಕೂ ನಿಮ್ಮದೇ ಒಂದು ಹೋಟೆಲ್ ಇರೋಕ್ಕೂ ವ್ಯತ್ಯಾಸ ನೀವು ಕಂಡುಕೊಂಡಿರ್ತೀರಿ. ಇದ್ರ ಬಗ್ಗೆ ಹೇಳಿ ಸರ್. ಮೇಡಮ್, ನಾನು ಇವತ್ತು ಕೂಡ ನನಗೆ ಎಲ್ಲೋ ನಮ್ಮ ತಂದೆ ಒಂದು ಬುದ್ಧಿ ಕಲಿಸವ್ರೆ. ನಾನು ಹೋಟ್ಲು ಮಾಲೀಕ ಅನ್ನೋದು ನನ್ನ ತಲೆಯಲ್ಲೇ ಬರ್ತಾ ಇಲ್ಲ. ನಾನು ಇವತ್ತು ನಮ್ಮ ಜೊತೆ ನಮ್ಮ ಕೆಲಸದವರೆಲ್ಲ ಇದಲ್ಲ, ನಾವೆಲ್ಲ ಒಂದು ಕುಟುಂಬ ಅಂತ ತಿಳ್ಕೊಂಡು ನಾನು ಕೂಡ ಅವ್ರ ಜೊತೆ ಕೆಲಸ ಮಾಡ್ತೀನಿ. ಅದ್ರಲ್ಲೇನು ಬೇರೆ ಏನಿಲ್ಲ. ಅಲ್ಲಿ ಕುತ್ಕೊಂಡು ಕ್ಯಾಶ್ ತಗೊಳ್ಳೋದು ಇಲ್ಲ ಮುಂದೆ ಮ್ಯಾನೇಜ್ಮೆಂಟ್ ಮಾಡೋದು ಅವೆಲ್ಲ ಏನಿಲ್ಲ. ಇವತ್ತು ನಮ್ಮ ಹತ್ರ ಬರ್ತಾರಲ್ಲ ಗ್ರಾಹಕರು, ಅವ್ರಿಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ನಾನು ಕೂಡ ಇವತ್ತು ಕೆಲಸ ಮಾಡ್ತೀನಿ. ಓಕೆ, ಇವಾಗ ಇಂದಿರಾನಗರದಲ್ಲೇ ಹೋಟೆಲ್ ಇದೆ, ಬೇರೆ ಇಂದಿರಾನಗರ ಒಂದಿದೆ, ಬಾಣಸ್ವಾಡಿ ಒಂದಿದೆ, ಕೋರಮಂಗಲ ಒಂದಿತ್ತು. ಕೋರಮಂಗಲದಲ್ಲಿ ರಾಕಿಂಗ್ ಸ್ಟಾರ್ ಯಶೋರೇ ಬಂದು ಉದ್ಘಾಟನೆ ಮಾಡಿದ್ರು. ಅದು ಈ ಕರೋನಾ ಟೈಮಲ್ಲಿ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಈಗ ಇಂದಿರಾನಗರ ಮತ್ತೆ ಬಾಣಸ್ವಾಡಿನಲ್ಲಿ. ಯಾವತ್ತಾದ್ರೂ ಅಂದ್ಕೊಂಡಿದ್ರಾ ನಾನು ಒಂದು 4 ಹೋಟೆಲ್ ತೆಗಿತೀನಿ, ಹೀಗೆ ಈ ಥರದೊಂದು ಸಾಧಕರ ಸ್ಥಾನದಲ್ಲಿ ಕೂತ್ಕೋತೀನಿ, ನನ್ನಿಂದ 4 ಜನಕ್ಕೆ ಉಪಯೋಗ ಆಗುತ್ತೆ, ನಾನು ಯಾರಿಗೂ ಒಂದು ಸಹಾಯ ಮಾಡೋ ಮಟ್ಟಕ್ಕೆ ಬೆಳಿತೀನಿ ಅಂತ ಏನಾದ್ರು ಕನ್ಸ್ಕೊಂಡಿರಲಿಲ್ಲ ಮೇಡಮ್. ನಾನು ಅವತ್ತು ಯಾವ ಥರ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ಬೆಂಗಳೂರಲ್ಲಿ ನಾನು ಒಂದು ದಿನಕ್ಕೆ 50 ರೂಪಾಯಿ ಸಂಪಾದನೆ ಆದರೂ ಸಾಕು, 100 ರೂಪಾಯಿ, ಯಾಕಂದ್ರೆ ಅವತ್ತು ಬೆಲೆ ಇತ್ತು, ದುಡ್ಡಿಗೆ ಅಷ್ಟೇ ಬೆಲೆ ಇತ್ತು, ಒಂದು 100 ರೂಪಾಯಿ ಸಂಪಾದನೆ ಆದರೂ ಸಾಕು, ಆ ಥರ ಯೋಚನೆ ಮಾಡ್ತಾ ಇದ್ದೆ ನಾನು. ಅವತ್ತು ಕೂಡ ನಾವೇನು ಬೆಂಗಳೂರಲ್ಲಿ ಇರ್ತೀವಿ, ಬೆಂಗಳೂರಲ್ಲೇ ಬೆಳಿತೀವಿ, ಈ ಥರ ಎಲ್ಲ ಯೋಚನೆ ಮಾಡಿರಲ್ಲ. ಅವತ್ತು ನಮಗೆ ನಮ್ಮ ಗ್ರಾಮ ಅನ್ನೋದೇ ಯೋಚನೆ ಇತ್ತು ಅಷ್ಟೇ. ಸರಿ, ಇದರ ನಡುವೆ ಸಿನಿಮಾದ ನಂಟು ಹೆಂಗೆ? ಎಲ್ಲ ಬಹುತೇಕ ನಟರೆಲ್ಲ ಪರಿಚಯ. ಮೇಡಮ್, ನಾನು 1980ನೇ ಇಸ್ವಿನ ಹುಟ್ಟೋನು. ನಾನು ಮೊದಲು ಅಂಬರೀಷ್ ಅಣ್ಣನ ಪಿಕ್ಚರ್ ನೋಡಿದೆ, ಬೇಟೆ ಸಿನಿಮಾ ನೋಡಿದೆ. ನಮ್ಮ ಶಿವಪುರದ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ನೆಲದ ಧೂಳ್ ಮೇಲೆ ಕೂತ್ಕೊಂಡು ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಬೇಟೆ ಸಿನಿಮಾ ನೋಡಿದೆ. ಆವತ್ತಿನಿಂದಲೇ ನಾನು ಅಂಬರೀಷ್ ಅಣ್ಣನ ಅಭಿಮಾನಿ ಆದೆ. ಅಂಬರೀಷ್ ಅಣ್ಣ ಅಭಿಮಾನಿಯಾಗಿ 1995ನೇ 95ನೇ ಇಸ್ವಿ, 96, 97ನೇ ಇಸ್ವಿನಲ್ಲಿ ಅವ್ರ ಹುಟ್ಟಿದಬ್ಬದ ಸಮಯದಲ್ಲಿ ಅವ್ರ ಮನೆ ಹತ್ರ ಹೋದಾಗ ಸೀನಣ್ಣ ಅವ್ರ ಆಪ್ತ ಇವರಿದ್ದಾರಲ್ಲ, ಸೀನಣ್ಣವ್ರನ್ನ ಅಣ್ಣ ಒಂದೇ ಒಂದು ಫೋಟೋ ಹೊಡ್ಸ್ಕೊತೀವಿ ಕಣ, ಬಿಟ್ಬಿಡೋಣ ಅಂತ ಕೇಳ್ಕೊಂಡದ್ದು ದಿನ ಇದೆ. ಅದಾದಮೇಲೆ ಇದೇ ನಮ್ಮ ಅಂಬರೀಷ್ ಅಣ್ಣ ನನ್ನ ಮನೆಗೆ ಬಂದು ಕುತ್ಕೊಂಡು ಬೆಳ್ಳಿ ತಟ್ಟೆ ಮುಯ್ಯಿ ಹಾಕ್ಬಿಟ್ಟು ಅರ್ಧ ಗಂಟೆ 3/4 ಗಂಟೆ ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ಕಾಲ ಕಳೆದ್ಬಿಟ್ಟು ಹೋದಂಥ ದಿನನೂ ಇದೆ. ಅದ್ಭುತ ಅದ್ಭುತ ಕಾಲಚಕ್ರ ಅಷ್ಟೇ. ಯಾಕಂದ್ರೆ ಅವತ್ತು ನಾನು ಅಣ್ಣ ಒಂದೇ ಒಂದು ಫೋಟೋ ಕರೋಣ, ನಿಂದ ಅಮ್ಮಯ್ಯ ಅಂತೀವಿ ಕರೋಣ, ಆ ಥರ ಅಭಿಮಾನ ಇತ್ತು ಮೇಡಮ್. ಬಟ್ ನಮ್ಗೆ ಹೋಗಿ ದಾರಿ ಮಾರ್ಗ ಇರಲಿಲ್ಲ. ಅಂಥ ಸನ್ನಿವೇಶದಲ್ಲಿ ನಮ್ಮ ಸಾತ್ನೂರು ಚಂದ್ರು ಟ್ರಾವೆಲ್ಸ್ ಮಾಲೀಕರು ಚಂದ್ರಣ್ಣ ಅಂತ ಇರ್ತಾರೆ, ಅವರು ಅಂಬರೀಷಣ್ಣ ಹತ್ರ ತುಂಬ ಚೆನ್ನಾಗಿರ್ತಾರೆ. ಅವರು ಕರೆದಿ ಪರಿಚಯ ಮಾಡಿಸಿ ಅಲ್ಲಿಂದ ಕಂಟಿನ್ಯೂಗೆ ನಂಟು ಬೆಳ್ಕೊಂಡು ಹೋಗ್ತದೆ. ಅಂಬರೀಷಣ್ಣ ಹುಷಾರಿಲ್ದೇನೆ ಹೆಚ್ಚು ಕಡಿಮೆ ಫಾರಿನ್ ಬರ್ತಾರಲ್ವಾ, 2 ವರ್ಷಗಳ ಕಾಲ ಅವ್ರ ಮನೆಗೆ ನಮ್ಮ ಇಂದಿರಾನಗರ ಹೋಟ್ಲಿಂದ ಕಾಲು ಸೂಪ್ ತಗೊಂಡೋಗಿ ಕೊಟ್ಟಿದ್ದೀವಿ. ಸೂಪರ್. 2 ವರ್ಷಗಳ ಕಾಲ ಅವ್ರು ಇಲ್ಲಿಂದ JP ನಗರ ಮನೆಗೆ, ಅದಾದಮೇಲೆ ಇಲ್ಲಿ ಲೀಮೆರಡಿ ಹೋಟ್ಲ್ ಹತ್ರ ಬರ್ತಾರೆ, ಅಲ್ಲಿಗೂ ಕೂಡ ಕಂಟಿನ್ಯೂ ತಗೊಂಡೋಗಿ ಕೊಡ್ತಾ ಇದ್ದು. ಹೇಗಿತ್ತು ಅವ್ರ ಜೊತೆಗಿನ ಒಡನಾಟ? ಮೇಡಮ್, ಅಂಬರೀಷ್ ಅಣ್ಣ ಅಂದ್ರೆ ಗೊತ್ತಲ್ಲ, ಅಂಬರೀಷ್ ಅಣ್ಣ ಅಂದ್ರೆ ಅವ್ರ ರೀತಿನೇ ಬೇರೆ ಬಿಡಿ, ಅವ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ. ಬಟ್ ಅಂಬರೀಷ್ ಅಣ್ಣ ಅಂದ್ರೆ ಇವತ್ತು ಮೈ ಕೂದಲು ರೋಮಾಂಚನವಾಗಿ ನಿಂತ್ಕೊಳ್ತೇವೆ. ಅವ್ರು ನೋಡಿ, ಅವ್ರ ವ್ಯಕ್ತಿತ್ವದಲ್ಲಿ 4 ಜನಕ್ಕೆ ಸಹಾಯ ಮಾಡಿದೆ, ಅವ್ರಿಗೆ ಉಳಿಸ್ಕೊಂಡಿದ್ದು ಅನ್ನೋಕ್ಕಿಂತ ಹೆಚ್ಚಾಗಿ ಯಾರು ಬಂದ್ರೆ ಇಲ್ಲ ಅನ್ನುವಂತಹ ಯಾವುದೇ. ಮೇಡಮ್, ನಾವು ಇವೆಲ್ಲ ನೋಡ್ಕೊ ಬೆಳೆದ್ವಲ್ಲ, ಇವೆಲ್ಲ ನಮಗೂ ಒಂದೊಂದು ಅಂಶ ಆ ಕಡೆಯಿಂದ ಈ ಕಡೆಯಿಂದ ಬಂದಿರ್ತವೆ. ನಾವು ಅಂಬರೀಷ್ ಅಣ್ಣ ಮನೆಗೆ ಹೋಗ್ತಾ ಇದ್ವಲ್ಲ ಮೇಡಮ್, ಅವ್ರು ಯಾವತ್ತು ಯಾರನ್ನೂ ಏನು ಇಲ್ಲ ಅಂತ ಕಳಿಸ್ತಾ ಇರಲ್ಲ. ಆದರೆ ಗಟ್ಟಿಯಾಗಿ ಮಾತಾಡ್ಬೋದು, ಬಟ್ ಇದಿತ್ತಲ್ಲ, ಇದು ಮಕ್ಳಿಗಿಂತ ಹೆಚ್ಚು, ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ. ರೀತಿ ಯಶೋರ್ ಬಗ್ಗೆ ಹೇಳಿ, ಅವ್ರು ಬಂದ್ಬಿಟ್ಟು ಇನಾಗ್ರೇಟ್ ಮಾಡ್ತಾರಲ್ಲ ನಿಮ್ಮ ಹೋಟೆಲ್. ಮೇಡಮ್, ನಾವು 2015ನೇ ಇಸ್ವಿನಲ್ಲಿ ನಮ್ಮ ಗಣೇಶನ ಹಬ್ಬ ಮಾಡ್ತಾ ಇರ್ತೀವಿ. ಗಣೇಶನ ಹಬ್ಬಕ್ಕೆ ಯಶೋರ್ನ ಇನ್ವೈಟ್ ಮಾಡಿರ್ತೀವಿ. ಅದೇ ನಾನು ಹೇಳಿದ್ನಲ್ಲ, ಈಗ ನಮ್ಮ ಟ್ರಾವೆಲ್ಸ್ ಚಂದ್ರಣ್ಣ ಅಂತ, ಅವ್ರ ಮುಖಾಂತರನೇ ನಾವು ಇನ್ವೈಟ್ ಮಾಡ್ತೀವಿ. ಬಂದು ನಮ್ಮ ಕಾರ್ಯಕ್ರಮನ ಮುಗಿಸ್ಕೊಡ್ತಾರೆ. ಅದಾದಮೇಲೆ ನಮ್ಮ ಮನೆ ಗೃಹಪ್ರವೇಶಕ್ಕೆ ಬರ್ತಾರೆ.
ಅದಾದಮೇಲೆ ಮತ್ತೆ ಇನ್ನೂ ಒಂದು ವರ್ಷ ಗಣೇಶನ ಹಬ್ಬಕ್ಕೆ ಬರ್ತಾರೆ. ನಮ್ಮ ಅವಾಗ ಕಂಟಿನ್ಯೂ ಆಗುತ್ತೆ ಸ್ನೇಹ, ಅವರ ಜೊತೆಲಿ ನಮ್ಮ ಸ್ನೇಹ ಅದಾಗೆ ಮುಂದುವರ್ಕೊಂಡು ಹೋಗ್ತದೆ. ನಾನು ಹೆಚ್ಚು ಕಡಿಮೆ ಒಂದು 6 ರಿಂದ 7 ಕಾರ್ಯಕ್ರಮಗಳಿಗೆ ನಾನು ಕರೆದಿದ್ದೀನಿ. ಅವ್ರನ್ನ ಬರಲ್ಲ ಅಂತ ಹೇಳಿಲ್ಲ, ತಪ್ಪೇ ಬಂದಿದ್ದಾರೆ. ಅದ್ಭುತ ಅದ್ಭುತ. ಅವರು ಕೂಡ ಊಟ ಎಲ್ಲ ಹೇಳಿದಾಗ ಊಟ ಎಲ್ಲ ತಗೊಂಡೋಗಿ ಕೊಡ್ತಾಯಿದ್ದೋ ಅಂದರೆ ಅವರು ಹೇಳೋರು ಚೆನ್ನಾಗಿ ಬೆಳಿಬೇಕು, ಏನಾದ್ರು ಮಿಸ್ಟೇಕ್ ಇದ್ದರೆ ಇಲ್ಲ ಹಿಂಗಲ್ಲ ಹಿಂಗೆ ಚೆನ್ನಾಗಿ ಬದಲಾವಣೆ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನಡ್ಕೊಂಡು ಹೋಗ್ತಾಯಿತ್ತು. ಖಂಡಿತ. ಈಗ ನೋಡಿ, ಕಡು ಕಷ್ಟದ ಜೀವನ, ಹೋಟೆಲ್ ಸಪ್ಲೈಯರಿಂದ ಹಿಡಿದು ದೊಡ್ಡ ಮಟ್ಟದ ಎಲ್ಲ ಕೆಲಸನೂ ಮಾಡಿ ನಿಮ್ಮದೇ ಹೋಟೆಲ್ವರೆಗೂ ತಯಾರು ಮಾಡಿದ್ರಿ. ಸಿನಿಮಾದ ನಂಟು, ಏನಾದರೂ ಒಂದು ಸಾಧಿಸ್ಬೇಕು ಅನ್ನೋ ತುಡಿತ ಕಾಣ್ತಾ ಇತ್ತು. ಇದರ ನಡುವೆ ರಾಜಕೀಯ ಯಾವಾಗ ಎಂಟ್ರಿ ಕೊಟ್ರಿ? ಗ್ರಾಮ ಪಂಚಾಯಿತಿ, ಅಲ್ಲಿನ ಜನಕ್ಕೆ ಸಹಾಯ ಮಾಡೋದಕ್ಕೆ ಇದು ಹೆಂಗೆ ಈ ಟರ್ನಿಂಗ್ ಪಾಯಿಂಟ್ ಹೆಂಗೆ? ಮೇಡಮ್, ಈಗ 2020ನೇ ಇಸ್ವಿನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ತಂದೆ ಆಸೆ ಏನಪ್ಪ ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿಗೆ ನನ್ನ ಮಗನ ನಿಲ್ಲಿಸ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಸರಿ, ಓಕೆ ಆಯಿತು. ಅದೇ ಟೈಮ್ಗೆ ಎಲೆಕ್ಷನ್ ಅನ್ವನ್ಸ್ ಆಯಿತು. ಆಯಿತು, ಹೋಗಿ ನಿಂತ್ಕೊಳ್ಳೋಣ ಅಂಥೇಳಿ ನಮ್ಮ ತಂದೆ ಅವ್ರಿಗೆ ಡಿಸೆಂಬರ್ 3ನೇ ತಾರೀಕು ಹುಷಾರಿಲ್ದೇ ಮನೇಲಿ ಬಂದು ಮಲಗಿದ್ರು ಕೂಡ, ಡಿಸೆಂಬರ್ 8ಕ್ಕೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಕೂಡ ನನ್ನ ನಾಮಿನೇಷನ್ ಫೈಲ್ ಮಾಡ್ದೆ, ಹೆಂಗೆ ಮಾಡಿದೆ ಏನು ಮಾಡಿದೆ ಅಂತ ಕೇಳ್ತಾ ಇತ್ತು ಆ ಜೀವ. ಅವರು ಡಿಸೆಂಬರ್ 12ನೇ ತಾರೀಕಿಗೆ ತೀರೋಗ್ಬಿಡ್ತಾರೆ. ಆದರೂ ಕೂಡ ನಮ್ಮ ಜನ ಯಾರು, ನನ್ನ ಗ್ರಾಮದ ಉಳುಗ್ನಳ್ಳಿ ಕದ್ಲಿಪುರ ಗ್ರಾಮದ ಜನರು ನಮ್ಮ ತಂದೆಯನ್ನಾಗಲಿ ನಮ್ಮನ್ನಾಗಲಿ ಕೈ ಬಿಡ್ದೇನೆ ಅವತ್ತು ನನ್ನ ಜೊತೆ ಇನ್ನೂ ಇಬ್ಬರು ನಿಂತಿರ್ತಾರೆ, ಗೆಲ್ಲಿಸಿ ನಮ್ಮನ್ನು ಗ್ರಾಮ ಪಂಚಾಯತಿ ಕಳಿಸ್ಕೊಡ್ತಾರೆ. ಇನ್ನು ನಮ್ಮ ಗ್ರಾಮಕ್ಕೆ ಇದೊಂದು ಕೊರತೆ ಇದೆ, ಇವನ್ನೆಲ್ಲ ನೀಗಿಸ್ಬೇಕು, ಈ ಥರದ್ದು ಏನಾದರೂ ಪ್ಲಾನ್ಸ್ ಡೆಫಿನೆಟ್ಲಿ ಇರ್ತಾವಲ್ಲ, ಇದನ್ನು ಮೇಡಮ್ ಈಗ ನನ್ನ ಗ್ರಾಮಕ್ಕೆ ಕೊರತೆ ಇರುವಂಥದ್ದು ಒಂದು ಸಮುದಾಯ ಭವನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ಮಾನ್ಯ ಸಂಸದರು ಕುಮಾರಣ್ಣವ್ರ ಹತ್ರ ಕೂಡ ಹೋಗಿ ಲೆಟ್ರ್ ಕೊಟ್ಟಿದ್ದೀವಿ. ಆಯಿತು, ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ತೀವಿ ಮೇಡಮ್, ವೆರಿ ಸೂನ್ ಅದು ಆಗ್ಬಿಡುತ್ತೆ. ಅದು ಆಗ್ಬಿಡುತ್ತೆ ಯಾಕಂದ್ರೆ ಅದು ನಾನು ಗೆದ್ದಾಗಲೇ ಮಾತು ಕೊಟ್ಟಿದ್ದೆ ಜನಗಳಿಗೆ, ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅದೊಂದು ಕಾರ್ಯಕ್ರಮ ಬ್ಯಾಲೆನ್ಸ್ ಇದೆ. ಇನ್ನು ನಮ್ಮ ಗ್ರಾಮದಿಂದ ಉಳುಗ್ನಳ್ಳಿ ಗ್ರಾಮದಿಂದ ಬೋರೆದೇವ್ರ ದೇವಸ್ಥಾನಕ್ಕೆ ಹೋಗೋ ರಸ್ತೆಗೆ ಅದು ಮೊನ್ನೆ ಶಾಸಕರು ಅವರು ಕೂಡ ಒಂದು 20 ಲಕ್ಷ ರೂಪಾಯಿ ಹಣ ಹಾಕಿದ್ದೀನಪ್ಪ ಅಂತ ಹೇಳಿದ್ರು. ಮೊನ್ನೆ ಹೋಗಿ ಮೀಟಿಂಗ್ ಕೂತ್ಕೊಂಡು ಮಾತಾಡ್ಕೊ ಬಂದೆ. ಅದೊಂದು ಕೆಲಸ ಆದರೆ ಆಲ್ಮೋಸ್ಟ್ ನಮ್ಮ ಗ್ರಾಮದಲ್ಲಿ ಉಳುಗ್ನಳ್ಳಿ ಗ್ರಾಮದಲ್ಲಿ ಎಲ್ಲ ಕೆಲಸ ಕಂಪ್ಲೀಟ್ ಮೇಡಮ್. ರೈಟ್. ಈಗ ಸೈಕಲ್ ವಿತರಣೆ ಇರ್ಬೋದು, ಮೊಟ್ಟೆ ವಿತರಣೆ ಇರ್ಬೋದು, ಈ ಕಾರ್ಯಕ್ರಮಗಳನ್ನೆಲ್ಲ ಹೆಂಗೆ ಪ್ಲಾನ್ ಮಾಡ್ಕೊಳ್ತಿದ್ರಿ, ಹೆಂಗಾಗ್ತಾ ಇತ್ತು ಮೇಡಮ್? ಈಗ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಮಕ್ಕಳ ಗ್ರಾಮ ಸಭೆ ಅಂತ ಮಾಡ್ತೀವಿ. ಮೊದಲು ವಾರ್ಡ್ ಸಭೆ, ಆಯಾ ಒಂದೊಂದು ಶಾಲೆಗಳಲ್ಲಿ ಮಕ್ಕಳ ಗ್ರಾಮ ಸಭೆ ಮಾಡಿದಾಗ ಅವರು ಒಂದು ಅರ್ಜಿಗಳನ್ನ ನೀಡ್ತಾರೆ. ಅವ್ರಿಗೇನು ಬೇಕಾಗಿರುತ್ತೆ ಒಂದು ಡಬ್ಬನ ಇಟ್ಟಿರ್ತೀವಿ. ಆ ಡಬ್ಬದಲ್ಲಿ ಅರ್ಜಿ ಫಿಲಪ್ ಮಾಡಿ ತಗೊಬಂದು ಹಾಕಿರ್ತಾರೆ. ಅಲ್ಲೇ ಆಗ ಗ್ರಾಮ ಸಭೆ ಮಾಡಿದಂಥ ಸನ್ನಿವೇಶದಲ್ಲಿ ಯಾರ್ಯಾರ್ದು ಏನೇನು ಕೋರಿಕೆ ಇದೆ ಅಂತ ಪತ್ರಗಳನ್ನ ತೆಗೆದು ಓದ್ತೀವಿ. ಆ ಪತ್ರಗಳಲ್ಲಿ ಯಾವ್ದು ನಾವು ಕೆಲಸ ಮಾಡೋಕ್ಕಾಗತ್ತೆ ಅಂತ ಹೇಳಿರ್ತೀವಿ, ಅದನ್ನ ಗ್ರಾಮ ಸಭೆ ಒಂದೇ ಕಡೆ ಮಾಡ್ತೀವಿ. ಈಗ ನಮ್ಮ ವಾರ್ಡ್ ಸಭೆ ಬೇರೆ, ಗ್ರಾಮ ಸಭೆ ಬೇರೆ. ಗ್ರಾಮ ಸಭೆಯಲ್ಲೇ ಫೈನಲ್ಲು. ಆ ಗ್ರಾಮ ಸಭೆಯಲ್ಲಿ ಕೊಡೋಕ್ಕಾಗತ್ತಾ? ಆ ಮಕ್ಕಳು ಹೇಳಿದ್ನ ತೀರ್ಸೋಕ್ಕಾಗುತ್ತಾ? ಈಗ ಉಳುಗ್ನಳ್ಳಿ ಗ್ರಾಮದಿಂದ ಎಮ್ನಳ್ಳಿ ಶಾಲೆಗೆ 15 ಜನ ಮಕ್ಕಳು ಬರ್ತಾಯಿದ್ರು. ಅವತ್ತು ವೆಹಿಕಲ್ ಬೇಕು ಅಂತ ಕೇಳಿದ್ರು, ಆಟೋ ವ್ಯವಸ್ಥೆ ಮಾಡಿಕೊಟ್ಟೆ. ತಿಂಗಳಿಗೆ 3,000 ರಿಂದ 3,000 ರೂಪಾಯಿ ದುಡ್ಡು ಕೊಟ್ಟು ಪ್ರತಿ ತಿಂಗಳ ಆಟೋ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಕದ್ಲಿಪುರ ಮತ್ತು ಉಳುಗ್ನಳ್ಳಿ ಗ್ರಾಮದಿಂದ ಎಮ್ನಳ್ಳಿ ಶಾಲೆಗೆ ಬರ್ತಾಯಿದ್ರು ಮಕ್ಕಳು. ಅದಾದಮೇಲೆ ಕದ್ಲಿಪುರದಿಂದ ಉಳುಗ್ನಳ್ಳಿಗೆ ಬರೋಕ್ಕೆ, ಹನುಮಂತಪುರದಿಂದ ಮತ್ತು ಯರಗ್ನಳ್ಳಿಗೆ ಬರೋಕ್ಕೆ ಆ ಮಕ್ಕಳು ಸೈಕಲ್ ಬೇಕು ಅಂತ ಕೋರ್ಕೊಂಡ್ರು. ಆಯಿತು ಅಂಥೇಳಿ ಅವತ್ತು ಕೂಡ ಒಂದು 10 ಸೈಕಲ್ನ ಕೊಡುವಂಥ ಕಾರ್ಯಕ್ರಮ ಮಾಡಿ ಸೈಕಲ್ ಕೊಡಿಸ್ತೇವೆ ಮೇಡಮ್. ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಚಾಚು ತಪ್ಪದೆ ಸಂಪೂರ್ಣವಾಗಿ ಕೆಲಸ ಮಾಡಿದ್ದೀನಿ. ಕೆಲಸದ ಏನಾಗ್ಬಿಡುತ್ತೆ ಅಂದರೆ, ನೀವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತೀರಿ, ಅಧ್ಯಕ್ಷರು ಸದಸ್ಯರು ಆಗಿರ್ತೀರಿ, ಅಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋ ನಿಟ್ಟಿನಲ್ಲಿ ಮಾತು ಕೊಟ್ಬಿಡ್ತೀರಿ. ಅನುದಾನ ಬರಬೇಕು, ಇಲ್ಲಿ ಸಚಿವರು ದೊಡ್ಡ ದೊಡ್ಡ ಇಲಾಖೆಗಳ ಕಡೆ ನಂಟು ಸರಿಯಾಗಿರಬೇಕು, ಆ ಕಡೆ ಅನುದಾನ ಸರಿಯಾದ ಟೈಮಿಗೆ ಬಂದಿಲ್ಲ ಅಂದ್ರೆ ಅಡಕತ್ರಲ್ಲಿ ಸಿಕ್ಕಾಕೊಂಡಿದ್ದ ಸನ್ನಿವೇಶ ಏನಾದರೂ ಇದೆಯಾ? ಸತ್ಯ ಅದು. ಈಗ ನಾ ಸಮುದಾಯ ಭವನ ಅಂತ ಹೇಳಿದ್ನಲ್ಲ ಮೇಡಮ್, ಸಿಕ್ಕಾಕೊಂಡ ಈಗ ನಮ್ದು ಇರೋ ಟರ್ಮು ಇನ್ನು 8 ರಿಂದ 9 ತಿಂಗಳಿದೆ. ಈ 9 ತಿಂಗಳಿನಲ್ಲಿ ಈಗ ಮಾನ್ಯ ಕುಮಾರಣ್ಣವರು ಅವರು ಏನು ಕೊಡ್ತಾರೆ ಅದನ್ನ ತಗೊಬಂದು ಮಾಡಬೇಕು. ಇಲ್ಲ ಅಂದರೆ ಪ್ರಾರಂಭ ನಾನೇ ಕಲ್ಲಿಂದ ದುಡ್ಡಾಕಿ ಮಾಡಬೇಕು. ಯಾಕಂದರೆ ಅಣ್ಣ ನಾ ಕೆಲಸ ಮಾಡ್ತಾ ಇದ್ದೀನಿ ಕಣ, ಸಮುದಾಯ ಭವನ ಸ್ವಲ್ಪ ಕೆಲಸ ಶುರು ಮಾಡಿದ್ದೀನಿ ಅಂತ ಹೇಳಿದಾಗ ಅವರು ಕೊಡ್ತಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಬಟ್ ಅದು ತೋರಿಸ್ಬೇಕಲ್ಲ ನಾವು ಕೆಲಸನ ಕೈಲಾಗಿದ್ದು. ಹೌದು. ಇವತ್ತೊಂದು ಕಲ್ಯಾಣಿ ಮಾಡ್ತಾ ಇದ್ದೀನಿ. ಇವತ್ತು ಕಲ್ಯಾಣಿ ಮಾಡಬೇಕಾದ್ರೆ ನರೇಗಾ ಕೆಲಸದಿಂದ ಒಂದು 13 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇವತ್ತು ಹೆಚ್ಚು ಕಡಿಮೆ ನಮ್ಮ ಇಂಜಿನಿಯರ್ ಅವತ್ತು ಹೇಳ್ದೆ, ಅಣ್ಣ ಕೈಲಿಂದ ದುಡ್ಡು ಕಳ್ಕತ್ತಿ ಕಣ, ಬೇಡ ಸುಮ್ಮನಿರೋಣ ಅಂದೆ. ಇಲ್ಲ ಕಣಪ್ಪ, ಇದು 106 ವರ್ಷಗಳ ಇತಿಹಾಸ ಹೊಂದಿರುವಂಥ ಕಟ್ಟೆ, ಇದೊಂದು ಪಾಳು ಮಾಡಿಬಿಟ್ಟವ್ರೆ, ಇಲ್ಲಿ ಏನಾದರೂ ಒಂದು ಮಾಡಬೇಕು. ನಾನು ಅವತ್ತು ಹೇಳಿದ್ದೀನಿ, ಅಲ್ಲಿ 2 ದೇವಸ್ಥಾನ ಇದೆ, ಒಂದು ಬಸವೇಶ್ವರನ ದೇವಸ್ಥಾನ, ಒಂದು ಮಂಚಮ್ಮನ ದೇವಸ್ಥಾನ, ಏನಾದರೂ ಅನುಕೂಲ ಆಗ್ಬೋದು ಕಲ್ಯಾಣಿ ಮಾಡೋಣ ಅಂತೇಳಿ ಕಲ್ಲಿಂದ ಆದರೂ ಪರವಾಗಿಲ್ಲ ಅಂತ ಮಾಡ್ತಾ ಇದ್ವಿ. ಈಗ ರಾಮನ ಕಟ್ಟೆ, ನಮ್ಮ ಮನೆ ಎದುರುಗಡೆ ಒಂದು ರಾಮನ ಕಟ್ಟೆ ನಿರ್ಮಾಣ ಮಾಡ್ದೋ, ಒಂದು ವಿಶ್ವೇಶ್ವರಯ್ಯ ಉದ್ಯಾನವನ ಮಾಡ್ದೋ. ದುಡ್ಡು ಸರ್ಕಾರ ಏನು ಕೊಡ್ತದೆ
ಅದಕ್ಕಿಂತ ಹೆಚ್ಚಾಗಿ ಆದರೂ ಕೂಡ ನಾನು ಮಾಡ್ತೀನಿ ಒಂದು ದಕ್ಷತೆ ಇದ್ದರೆ ನಾವು ಕೆಲಸಕ್ಕೆ ಕೈ ಹಾಕ್ಬೇಕು. ಏನು ಪ್ಲಾನ್ ಇಟ್ಕೊಂಡಿದ್ರಿ? ಮುಂದಿನ ಗುರಿ ಏನು? ರಾಜಕೀಯದಲ್ಲೇ ಮುಂದುವರಿಬೇಕು ಅಂತನಾ, ಉದ್ಯಮನ? ಏನು ಉದ್ಯಮ ಇದ್ದೇ ಇರಲೇಬೇಕಲ್ಲ ಮೇಡಮ್. ಇಲ್ಲಿ ಬಿಗಿಯಾಗಿದ್ರೆ, ಉದ್ಯಮದಲ್ಲಿ ಬಿಗಿಯಾಗಿದ್ರೆ ನಾನು ಅಲ್ಲೇ ಒಂದು 5,000 ಖರ್ಚು ಮಾಡ್ತೀನೋ ಧೈರ್ಯ ಇರ್ತದೆ. ಉದ್ಯಮದಲ್ಲೇ ಬಿಗಿ ಇಲ್ದವ್ರು ಎಲ್ಲಿ ಮೇಡಮ್ ಖರ್ಚು ಮಾಡ್ತೀನೋ ಧೈರ್ಯ ಇರ್ತದೆ. ಸರಿ, ನಿಮ್ಮ ಈ ಸಾಮಾಜಿಕ ಕಾರ್ಯಗಳು ಅಂದರೆ ಎಟ್ ಎ ಟೈಮ್ ನೋಡಿ, ಈ ಕಡೆ ಉದ್ಯಮನೂ ನಡೆಸಬೇಕು, ಗ್ರಾಮ ಪಂಚಾಯಿತಿ, ಸಾಮಾಜಿಕ ಕಾರ್ಯಗಳು ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ. ಕುಟುಂಬದವ್ರ ಸಹಕಾರ ಹೆಂಗಿದೆ? ತುಂಬ ಇದೆ ಮೇಡಮ್. ಹೌದಾ? ನಿಜವಾಗ್ಲೂ ಹೇಳ್ತೀನಿ. ಸಾಕು ಬಿಡಿ, ಮಾಡಿದ್ದಾಯ್ತು, ಈಗ ನಮ್ದು ಅಂತ ಒಂಚೂರು ನೋಡ್ಕೊಳ್ಳೋಣ, ಈ ಥರದ್ದೆಲ್ಲ ಇಲ್ವಾ ಮಾತು? ಅವ್ರು ಏನು ಅನ್ನೋದಿಲ್ಲ ಮೇಡಮ್. ಏನು ಮಾಡೋಕ್ಕಾಗಲ್ಲ, ಅವ್ರು ಯಾರು ನನಗೆ ಕೇಳಲ್ಲ ಅಂತ ಗೊತ್ತು. ಬಟ್ ಆದರೂ ಯಾರು ಏನು ಬೇಜಾರು ಮಾಡ್ಕೊಳ್ಳಲ್ಲ ಮೇಡಮ್. ನಾವೇನೀಗ ಕಳೀತಾ ಇಲ್ಲ. ಎಲ್ಲೋ ಒಂದು ಕಡೆ ಇಂಥ ಕೆಲಸ ಕಾರ್ಯ ಮಾಡಿದಾಗ ದೇವ್ರು ಎಲ್ಲೋ ನಮಗೊಂದು ಒಳ್ಳೇದು ಮಾಡ್ತಾರೆ ಅನ್ನೋದು ಒಂದು ಮನಸ್ಥಿತಿ, ಆ ಥರದಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ನೀವು ಹಂಚು ಅಂದಾಗ ನನ್ನ ನೆನಪಾಯ್ತು. ಸರ್ಕಾರಿ ಶಾಲೆಗಳು ಅಂದಾಗ ಇವತ್ತಿಗೂ ಕೂಡ ಕಿಟಕಿ ಇಲ್ಲ, ಬಾಗಿಲಿಲ್ಲ, ಹಂಚಿಲ್ಲ, ಮಳೆ ಬಂದ್ರೆ ಅಲ್ಲೇ ಓದ್ತಾರೆ, ಇಂಥ ಪರಿಸ್ಥಿತಿ ಇದೆ. ನಿಮ್ಮ ಗ್ರಾಮದಲ್ಲಿ ಹೆಂಗಿದಾವೆ ಮೇಡಮ್? ನಮ್ಮ ಗ್ರಾಮ ಪಂಚಾಯತಿಲಿ ಹಂಚಿನ ಮನೆ ಇದಾವೆ, ಇಲ್ಲ ಅಂತ ಮನೆ ಅಲ್ಲ, ಶಾಲೆಗಳು ತುಂಬ ಅದ್ಭುತವಾಗಿದೆ. ಯಾಕೆಂತ ಕೇಳಿದ್ರೆ, ಇವತ್ತು ಏನಾದರೂ ಒಂದು ಆಗಬೇಕು, ಕಾರ್ಯ ಆಗಬೇಕು ಅಂತ ಹೇಳ್ಬಿಟ್ಟು ಶಾಲೆಯಿಂದ ಒಂದು ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತಾರೆ. ಬಟ್ ಅದನ್ನ ಚಾಚು ತಪ್ಪದೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ತಾರೆ. ಅವರು ನಮಗಿಂತ ಜಾಸ್ತಿ ರಿಸ್ಕ್ ತಗೋತಾರೆ. ಅವ್ರ ಮಕ್ಕಳು ಇಲ್ಲಿ ಓದ್ತಾ ಇಲ್ಲ, ಅವ್ರ ಸಂಬಂಧಿಕರು ಮಕ್ಕಳು ಓದ್ತಾ ಇಲ್ಲ. ಆಮೇಲೆ ಇನ್ನೂ ಒಂದು ಖುಷಿ ವಿಚಾರ ಏನಂದ್ರೆ, ನಮ್ಮ ಪಂಚಾಯತಿ ಬಗ್ಗೆ ನಾನು ಇವತ್ತು ಇಲ್ಲಿ ಹೇಳ್ಕೊಳ್ಬೇಕಾದ್ರೆ, ಇವತ್ತು ನಾವು ಒಂದು ಈಸೊತ್ತು ಮಾಡ್ತೀವಿ. ₹1 ಲಂಚ ಒಬ್ರ ಹತ್ರ ಮುಟ್ಟಲ್ಲ ಅಮ್ಮ. ಸೂಪರ್. ಲೀಲಾವತಿಯವರು ಅಂತ ಒಬ್ರ ಹತ್ರ ₹1 ಲಂಚ ಮುಟ್ಟಲ್ಲ. ಅಕಸ್ಮಾತ್ ಯಾರಾದರೂ ಏನಾದರೂ ಕೇಳಿದ್ರೆ, ನಮ್ಗೆ ಸರ್ಕಾರಿ ಶಾಲೆ ಇದೆ, ಅವ್ರಿಗೆ ಚೇರೋ ಬೆಂಚೋ ಟೇಬಲ್ಲೋ ಮಕ್ಳುಗಳಿಗೆ ಬೇಕಾಗಿದೆ ತಕೊಡಿ ಅಂತ ಕೇಳ್ತಾರೆ. ಅದ್ಭುತ ಸರ್. ಯಾರಿದ್ದಾರೆ ಮೇಡಮ್ ಇವತ್ತು? ಹಾಗಾಗಿ ನಮ್ಮ ಪಂಚಾಯತಿ ವತಿಯಿಂದ ಒಂದು ಶೌಚಾಲಯಗಳಾಗ್ಬೋದು, ಮತ್ತು ಬೇರೆ ಮಕ್ಳಿಗೆ ಅನುಕೂಲ ಆಗುವಂಥದ್ದು ಏನು ಕಾರ್ಯಕ್ರಮ ಇದ್ರೂ ಕೂಡ ಚಾಚು ತಪ್ಪದೆ ಎಲ್ಲನೂ ಮಾಡ್ತಾಯಿದ್ವಿ. ಈಗ ನಮ್ಮ ಎಮ್ನಳ್ಳಿ ಗ್ರಾಮದಲ್ಲಿ ಒಂದು LKG UKG ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ದೀವಿ. ನಾನು ಅದೇ ಶಾಲೆಯಲ್ಲಿ ಓದಿದ್ನಲ್ಲ, 5ನೇ ತರಗತಿ 6ನೇ ತರಗತಿ 7ನೇ ತರಗತಿ, ಅಲ್ಲೊಂದು 2 ಕೊಠಡಿ ರಿಪೇರಿ ಮಾಡಬೇಕು ಅಂತೇಳಿ ಹೆಚ್ಚು ಕಡಿಮೆ ಒಂದು ₹8 ಲಕ್ಷ ಆಯ್ತಾಯಿತ್ತು ಮೇಡಮ್. ಅವತ್ತು ಕೂತ್ಕೊಂಡು ಮಾತಾಡಿ ಒಂದು ಮೀಟಿಂಗ್ ಕರೆದು STMCರ್ನೆಲ್ಲ ಟೀಚರ್ನೆಲ್ಲ ಸೇರಿಸ್ಕೊಂಡು ಕರೆದು ಎಲ್ಲ ಮಾತುಕತೆ ಆಡಿ ಏನೋ ಒಂದು ಆಯಿತು. ಬಟ್ ಆದಮೇಲೆ ಯಾರೋ ಕೆಲವರು ಈಗ ನನ್ನ ಜೊತೆ ಓದ್ತಾ ಇದ್ದಂಥವ್ರು ಕೆಲವರು ಆಯಿತು ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಕೊಡ್ತೀವಿ, ಈಗ ಮುಂದೆ ಹೋದ್ಮೇಲೆ ಅವ್ರು ಕೊಡ್ತಾರೋ ಬಿಡ್ತಾರೋ, ಬಟ್ ನಿರ್ವಹಣೆ ಮಾಡಲೇಬೇಕಲ್ಲ. ಆ ಥರದಲ್ಲಿ ಅದನ್ನೆಲ್ಲ ಕೆಲಸಗಳನ್ನ ಮಾಡಿಸಿ ಈಗ ಒಂದು ತಿಂಗಳಲ್ಲಿ ಅದನ್ನು ಕೂಡ ಓಪನ್ ಮಾಡ್ತೀವಿ. ಅದ್ಭುತ. ಇವತ್ತು ಸರ್, ಇವಾಗ ಸಾಧಕರ ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ನಾ ಕೇಳೋದು, ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದಾಗ ಒಂದು ಆತ್ಮತೃಪ್ತಿ ಇದೆಯಾ ನಿಮ್ಮ ಈ ಹಿಂದಿನ ಜರ್ನಿ ನೆನಪಿಸ್ಕೊಂಡ್ರೆ? 100% ಇದೆ ಮೇಡಮ್. ಅಯ್ಯೋ ಮೇಡಮ್, ಇವತ್ತಿಗಿಷ್ಟು ಸಾಕು, ಮುಂದದ್ದು ನನಗೆ ಗೊತ್ತಿಲ್ಲ. ಇವತ್ತಿಗಿಷ್ಟು ಸಾಕು ಮಾಡಿದ್ದೀನ ಮೇಡಮ್. ನಾನು ಬೆಳಗ್ಗೆ 6 ಗಂಟೆಗೆ ಇದ್ದರೆ ಸಾಯಂಕಾಲ 12 ಗಂಟೆಗೆ ಮನೆ ಕರ್ತೀನಿ. ಮನೆಗೋದು ಮನೆಗೆ ಡ್ಯೂಟಿ ಕೆಲಸ ಮಾಡ್ತೀನಿ. 4 ಕಾಸು ದುಡ್ದಿದ್ದೀವಿ. ಆ ದುಡ್ದಲ್ಲಿ ಎಲ್ಲೋ ಒಂದಷ್ಟು ಸಮಾಜ ಸೇವೆ ಮಾಡ್ತಾಯಿದ್ದೀವಿ, ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಜೊತೆಗೆ ಈ ಹಂತಕ್ಕೆ ನಂದೀಶ್ ಗೌಡ್ರನ್ನ ತರೋವರೆಗೂ ಕೂಡ ಒಂದಷ್ಟು ಜನ ಸಹಕಾರ ನೀಡಿರ್ತಾರೆ. ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಬಳಗದವ್ರು ಇರ್ಬೋದು, ನಿಮ್ಮ ಗ್ರಾಮದ ಜನ ಇರ್ಬೋದು, ನಿಮ್ಮ ಕುಟುಂಬದವ್ರು ಇರ್ಬೋದು. ಇವರನ್ನ ನೆನಪಿಸ್ಕೊಳ್ಳೋದಾದ್ರೆ ಏನು ಹೇಳ್ತೀರಿ ಮೇಡಮ್? ಈಗ ನಾನು ಹೋಟ್ಲು ಉದ್ಯಮ ಅಂತ ಹೇಳಿದಕ್ಕೆ ಒಂದು ಹೆಸರು ಹೇಳಿದೆ, ಅಮರ್ನಾಥ್ ಅಂತ. ಹೌದು. ಅವರು ನನ್ನ ಸ್ನೇಹ ಎಷ್ಟು ಚೆನ್ನಾಗಿತ್ತು ಅಂದರೆ ಇವತ್ತು ಅದು ಹಂಗೆ ಇದೆ, ಇಲ್ಲ ಅಂತಲ್ಲ. ಬಟ್ ಅವತ್ತು ನನಗೆ ಯಾರೂ ಇಲ್ಲ. ಬೆಂಗಳೂರಿನಲ್ಲಿ ನಿಂತ್ಕೊಂಡು ಬೆನ್ನು ತಟ್ಟೋರು ಯಾರೂ ಇಲ್ಲ. ಅವತ್ತು ಅವರೇ ಬಂದು ನಿಂತ್ಕೊಂಡು ನನಗೆ ಬೆನ್ನು ತಟ್ಟದ್ದು. ಇವತ್ತು ಏನೇ ಬೆಳೆದು, ಇವತ್ತು ಏನೇ ಹೋಗಿ ನಾನು ದುಡ್ಡು ಖರ್ಚು ಮಾಡ್ತೀನಿ ಅಂದರೂ ಕೂಡ ಮೂಲ ಕಾರಣ ಅವರೇ. ಖಂಡಿತ ಅಲ್ವಾ? ಅವ್ರನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ನೆನಪಿಸ್ಕೋತೀರಿ? 100% ಮೇಡಮ್. ನಾವು ಅನ್ನ ತಿನ್ನುವಾಗ ಕೂಡ ನೆನೆಸ್ಕೊಳ್ಬೇಕು ನಾನು. ಹಾಗಾಗಿ ಅದಾದಮೇಲೆ ನನ್ನ ಕುಟುಂಬದವ್ರು ನಾನು ಹೇಳಿದ್ನಲ್ಲ, ಇವತ್ತು ಕೂಡ ನನ್ನ ತಾಯಿದಿರಾಗ್ಬೋದು, ನನ್ನ ಶ್ರೀಮತಿ ಆಗ್ಬೋದು, ಯಾರು ಕೂಡ ಯಾಕೆ ಮಾಡ್ತಾಯಿದ್ರಿ, ಏನು ಮಾಡ್ತಾಯಿದ್ರಿ ಯಾರು ಕೇಳಲ್ಲ. ಬಟ್ ಏನಪ್ಪ ಅಂತ ಹೇಳ್ತಾರೆ, ಜನಗಳ ಕಣ್ಣು ಅಯ್ಯೋ ಅಂತದೆ, ನೋಡ್ಕೊ ಮಾಡಿ. ಭಗವಂತನ ಆಶೀರ್ವಾದ ಅಂತ ಇರುತ್ತೆ. 100%. ನಾವು ಮಾಡೋ ಕೆಲಸ ಚೆನ್ನಾಗಿದ್ರೆ, ನಾನು ಹೇಳಿದ್ನಲ್ಲ ಆವಾಗಲೇ ನಮ್ಮ ತಂದೆ ಒಂದು ಮಾತು ಹೇಳ್ತಾ ಇದ್ರು ಅಂತ, ಕೆಲಸ ಮಾತಾಗಬೇಕು, ಮಾತು ಕೆಲಸ ಆಗಬಾರ್ದು ಅಂತ ಹೇಳ್ಬಿಟ್ಟು ಯಾವಾಗಲೂ ಅಷ್ಟೇ. ನಾವು ಮಾಡಿರೋ ಕೆಲಸ ನಾವು ಮುಂದಕ್ಕೆ ರಾಜಕೀಯದಲ್ಲಿ ಇರ್ತೀವೋ ಇಲ್ವೋ, ಇಂಥವ್ನು ಬಂದ ಇಂಥ ಬಿಲ್ಡಿಂಗ್ ಮಾಡ್ದೆ, ಇಂಥವ್ನು ಬಂದ ಇಂಥ ಕೆಲಸ ಮಾಡ್ದೆ. ಈಗ ರಾಮನಕಟ್ಟೆ ಅಂತ ಹೇಳಿದ್ನಲ್ಲ, ರಾಮನಕಟ್ಟೆ, ಕಲ್ಯಾಣಿ, ಸ್ಕೂಲ್ ಕಾಂಪೌಂಡ್, ಸ್ಕೂಲು ಕಟ್ಟಡ, ಅಡುಗೆ ಮನೆ, ಶೌಚಾಲಯಗಳು, ಮತ್ತು ಇನ್ನೊಂದು ಶುದ್ಧ ನೀರು ಕುಡಿಯೋ ಘಟಕ ಒಂದು ಕೊಠಡಿ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ನಮ್ಮ ಮಾನ್ಯ ಗೋವಿಂದರಾಜ್ ಸಾಹೇಬರು 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಹಂಗಾಗಿ ಇವೆಲ್ಲ ನಾನು ಹೋದಾಗ ನೋಡುವಂಥವು, ಅವೆಲ್ಲ ಕಣ್ಣಿಗೆ ಕಾಣಿಸ್ತವೆ. ಈ ರಸ್ತೆ ಚರಂಡಿ ಏನು ಕಣ್ಣಿಗೆ ಕಾಣಿಸಲ್ಲ, ಅದು ಮಾಮೂಲಿ. ಗ್ರಾಮ ಪಂಚಾಯತಿಯಿಂದಾಗ ರಸ್ತೆ ಚರಂಡಿ ಮಾಡ್ತಾ ಇರ್ತೀವಿ, ತೆಗಿತಾ ಇರ್ತಾರೆ, ಒಯ್ತಾ ಇರ್ತದೆ, ಬರ್ತಾ ಇರ್ತದೆ. ಬಟ್ ಬಿಲ್ಡಿಂಗು ಈಗ ನೋಡಿ, 100 ವರ್ಷದ ಕಟ್ಟಡ ನಮ್ಮ ಗ್ರಾಮದಲ್ಲಿ, 100 ವರ್ಷದ ಕಟ್ಟಡ. ಇವತ್ತಿಗೂ ಯಾರು ಒಂದು ಮೋಲ್ಡ್ ಮಾಡೋಕ್ಕಾಗಿರಲಿಲ್ಲ. ಒಂದು ಮೋಲ್ಡ್ ಮಾಡಿದ್ರು ಅದು ವ್ಯವಸ್ಥಿತವಾಗಿ ಆಗಿರಲಿಲ್ಲ.
ಈಗ ನಾವು ಒಂದು ತಗೊಂಡೋಗಿ ಮಾಡಿದ್ಮೇಲೆ ಈಗ ಸಂಪೂರ್ಣವಾಗಿ ಒಂದು ಕಾಲು ಎಕರೆ ಜಾಗದಲ್ಲಿ ಸಂತೋಷ ಆಗುತ್ತೆ ಈಗ ನೋಡಿದಾಗ. ಸಂತೃಪ್ತಿಯಾಗಿದೆ ಮೇಡಮ್. ಅದ್ಭುತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಈಗ ನಂದೀಶ್ ಗೌಡ್ರು ಅಂತ ಈಗ ಒಂದು ಸ್ಥಾನದಲ್ಲಿ ನೀವು ಕೂತ್ಕೊಂಡಿದ್ದೀರಿ. ಆ ಜರ್ನಿ ಅನ್ನೋದು ಇದೆಯಲ್ಲ ಸರ್, ಝೀರೋಯಿಂದ ಹೀರೋ ಆಗುವಂತಹ ಒಂದು ಕಾಲಘಟ್ಟ ಅದು. ಯಾಕಂದರೆ ಈ ಕಾರ್ಯಕ್ರಮದ ಮೂಲಕ 4 ಜನಕ್ಕೆ ಪ್ರೇರಣೆಯ ಮಾತುಗಳನ್ನು ಆಡಿದ್ದಾರೆ. ಇವತ್ತಿಗೂ ಕೂಡ ಮೊಬೈಲ್ ಹಿಡ್ಕೊಂಡು ಅದೇನೋ ಅರಳಿಕಟ್ಟಲ್ಲಿ ಕೂತ್ಕೊಂಡು ಸೋಮಾರಿಗಳಾಗಿ ಜೀವನ ನಡೆಸೋದಕ್ಕಿಂತ ಇವತ್ತಿನ ಯುವ ಸಮೂಹ ಯಾವಾಗ ಆಗ್ಬಿಟ್ಟಿದೆ ಅಂದರೆ, ಯಾವ್ದಾದ್ರು ಗ್ರಾಮಗಳ ಒಂದು ಹಳ್ಳಿಕಟ್ಟೆ ಇಲ್ಲಾಂದ್ರೆ ಟೀ ಅಂಗಡಿ ತಗೋ, ಬೇರೆಯವ್ರ ಬಗ್ಗೆ ಮಾತಾಡ್ಕೊಳ್ಳೋದು, ಬೇರೆಯವ್ರ ಮೇಡಮ್ ಏನಂದ್ರೆ ನಾನು ಹೇಳೋದು, ನಾನು ತಿಳಿದ ಮಟ್ಟಿಗೆ ತಕ್ಕ ಮಟ್ಟಿಗೆ ಕೇಳುವಂಥದ್ದು ಟೈಮು ಮತ್ತೆ ಬರಲ್ಲ. ಇದ್ದಂಥ ಸನ್ನಿವೇಶದಲ್ಲಿ ನಾವು ನಮಗೋಸ್ಕರ ದುಡಿದು ನಮ್ಮ ಕೈಲಾದಂತ ಏನಾದರೂ ಒಂದು ಮಾಡಬೇಕು. ಆಮೇಲೆ ನಾನು ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ, ಇವತ್ತು ನಾನು 4 ಮಾತಾಡಬೇಕಾದ್ರೆ ನಮ್ಮ ಶಾಲೆಗಳು, ನನ್ನ ಕಿರಿಯ ಪ್ರಾಥಮಿಕ ಪಾಠಶಾಲೆ, ಪ್ರೌಢಶಾಲೆ ಇದೆಲ್ಲ ಇದೆಯಲ್ಲ, ಇಲ್ಲಿಗೇನಾದ್ರು ಒಂದು ಬೇಕು ಅಂತ ಹೇಳಿದಾಗ ದಯವಿಟ್ಟು ನಿಮ್ಮ ಕೈಲಿ ಆಗುವಂಥವ್ರು ಮಾಡಿ. ಯಾಕಂದರೆ ಚೆನ್ನಾಗಿ ಭಗವಂತ ಕೊಟ್ಟಿರ್ತಾನೆ. ಭಗವಂತ ಕೊಟ್ಟಿದ್ದಂಥ ಸನ್ನಿವೇಶದಲ್ಲಿ ಈಗ ನನ್ನ ಗ್ರಾಮದಲ್ಲಿ ನಮ್ಮ ಶಾಲೆ ಮುಚ್ಚೋಗುವಂಥ ಸನ್ನಿವೇಶ ಇತ್ತು ಮೇಡಮ್. ಆ್ಯಕ್ಚುಲಿ ಇದು ಮುಚ್ಚಬಾರ್ದು ಅಂತೇಳಿ ನನ್ನ ಜೊತೆಗೆ ಮಾಸ್ಟರ್ಗಳು ಕೂಡ, STMC ಅಧ್ಯಕ್ಷರು, ಇವರ ಎಲ್ಲ ಸಹಕಾರ, ಅದಾದಮೇಲೆ ನಮ್ಮ ಪಂಚಾಯತಿಯಿಂದ ಎಲ್ಲರ ಸಹಕಾರದಿಂದ ನಡ್ಕೊಂಡು ಹೋಗ್ತಾ ಇದೆ. ಯಾರಿಗಾದ್ರೂ ಕೇಳಿದಾಗ ಇಲ್ಲಪ್ಪ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬೇಡಿ, ಇಲ್ಲೇ ಎಲ್ಲ ಟೀಚರ್ ಎಲ್ಲ ಇದ್ದಾರೆ ಸೇರಿಸಿ ಅಂತ ಹೇಳಿದಾಗ ಅಲ್ಲೇ ಬಂದು ಸೇರಿಸಿರುವಂಥ ಜನ ಇದ್ದಾರೆ. ಯಾಕಂದ್ರೆ ನಂಬಿಕೆ ಅಲ್ವಾ, ಅಂಥದ್ದೊಂದು ಕೆಲಸ ಮಾಡಮ್ಮ. ದುಡ್ಡು ಯಾವಾಗಲೂ ಸಂಪಾದನೆ ಮಾಡ್ತಿರ್ತೀವಿ, ಇಲ್ಲ ಅಂತಲ್ಲ. ಯಾರಿಗಾದ್ರೂ ಒಬ್ರು ಒಳ್ಳೇದಾಗಲಿ. ಪ್ರಕೃತಿ ನಮ್ಗೇನೆಲ್ಲ ಕೊಟ್ಟಿದೆ, ನಾವು ಪ್ರಕೃತಿಗೆ ಏನಾದ್ರು ಕೊಡಬೇಕಲ್ಲ. ಖಂಡಿತ ಖಂಡಿತ, ಒಳ್ಳೆ ಮಾತು ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಂದೀಶ್ ಗೌಡ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ನಾನು ಅದು ಮಾಡಿದೆ ಇದು ಮಾಡಿದೆ ಅನ್ನೋದರ ನಡುವೆ ನಾವು ಮಾಡುವಂಥ ಕೆಲಸಗಳು ಮಾತಾಡಬೇಕು ಅನ್ನೋದು ಅವರು ತಂದೆಯವರು ಹೇಳ್ಕೊಟ್ಟಂತಹ ಮಾತು. ಅಂತೆಯೇ ತಮ್ಮ ಕೆಲಸಗಳ ಮೂಲಕ ಇವತ್ತು ನಂದೀಶ್ ಗೌಡರು ಅಂತ ಹೇಳಿದ್ರೆ ಅವರ ಗ್ರಾಮಕ್ಕೆ ಬೇಕಾಗುವಂತಹ ವ್ಯಕ್ತಿತ್ವವಾಗಿದ್ದಾರೆ ಮತ್ತು ಯುವ ಸಮೂಹಕ್ಕೆ ಸಂಬಂಧಪಟ್ಟಂತೆ ಅತ್ಯದ್ಭುತವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಲಹರಣ ಮಾಡಬೇಡಿ, ಸಿಕ್ಕಿರೋದೊಂದು ಅವಕಾಶ, 4 ಜನಕ್ಕೆ ಉಪಕಾರ ಆಗುವಂತಹ ಜೀವನವನ್ನು ನಡೆಸಿ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಬಹಳ ದೊಡ್ಡ ದೊಡ್ಡ ಯೋಜನೆಗಳಿದ್ದಾವೆ. ಆದಷ್ಟು ಬೇಗ ಅದೆಲ್ಲವೂ ಕೂಡ ಈಡೇರಲಿ ಅಂತ ಹಾರೈಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.